ಏನಿವತ್ತು ನಮ್ಮ ಜನಪ್ರಿಯ ನಾಯಕರು ನಮ್ಮ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ 73ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು. ಸೊ ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀನಿ. ಈಗ ಹಲವಾರು ಸರಳ ಸಜ್ಜನಿಕೆಯ ವ್ಯಕ್ತಿ ಮತ್ತು ಹಲವಾರು ಅಭಿವೃದ್ಧಿ ವಿಚಾರದಲ್ಲಿ ಅವ್ರದ್ದೇ ಆದಂಥ ಒಂದು ಕನಸಿದೆ ತುಮಕೂರು ಜಿಲ್ಲೆಗೆ. ಸೊ ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಅವರ ಕಾರ್ಯಕರ್ತರುಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಕೂಡ ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಸೊ ಇವತ್ತು ವಿಶೇಷವಾಗಿ ಇವತ್ತು ಅವರ ಕನಸಿದೆಯಲ್ಲ, ತುಮಕೂರು ಜಿಲ್ಲೆಗೆ ಇವತ್ತು ಮೆಟ್ರೋ ತರಬೇಕು ಅನ್ನೋವಂಥ ಮೊದಲನೇ ಕನಸು ಅವರಿಗೆ. ಈಗಾಗಲೇ ಬಜೆಟಲ್ಲಿ ಕೂಡ ಚರ್ಚೆಯಾಗಿ DPR ಆಗಲೇ ಆಗ್ತಾಯಿದೆ. ಮೆಟ್ರೋ ವಿಸ್ತರಣೆ ಆಗ್ತಾ ಇರ್ತಕ್ಕಂಥ ಇತಿಹಾಸ ಇದು ಕೆಲಸ. ಸೊ ಜೊತೆಯಲ್ಲಿ ಅವರ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮು ನಮ್ಮ ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ಇನ್ನೆಲ್ಲೂ ಕೂಡ ಒಂದು ಸ್ಟೇಡಿಯಂ ಇಲ್ಲ. ಹಾಗಾಗಿ ತುಮಕೂರು ಮತ್ತು ಶಿರಾ ಒಳಗಡೆ ಸೆಂಟ್ರಲ್ಲಿ ಇವತ್ತು ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಅನ್ನತಕ್ಕಂಥದ್ದು ಈಗಾಗಲೇ 150 ಕೋಟಿ ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗೋಂಥದ್ದು ಕೂಡ ಗಮನದಲ್ಲಿ ಬಂದಿದೆ. ಇತಿಹಾಸದ ಕೆಲಸ. ಮತ್ತು ನಮ್ಮಲ್ಲಿ ತುಮಕೂರಿನಲ್ಲಿರ್ತಕ್ಕಂಥವ್ರು ಯುವಕರು ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತು ಮಾಲ್ಗೆ ಹೋಗಬೇಕು ಅಂದರೆ ಬೆಂಗಳೂರಿಗೆ ಹೋಗ್ತಾರೆ. ಇಲ್ಲಿಂದ 80 ಕಿಲೋಮೀಟ್ರ್ ಹೋಗಿ ತಿರ್ಗಾ ಬರೋಷ್ಟು ಅಂಥದ್ದು ಅಥವಾ ಏನೋ ಶಾಪಿಂಗ್ ಮಾಡಬೇಕು ಅಂತಂದರೆ ಭಾಳ ಸಮಸ್ಯೆ ಆಗ್ತದೆ ಅಂತೇಳಿ ಆ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಹೆಣ್ಮಕ್ಳು ಬಿಸ್ನೆಸ್ಸು ಆಗಬೇಕು ಇಲ್ಲಿ ನಮ್ಮ ತುಮಕೂರು ಜಿಲ್ಲೆನವ್ರಿಗೆ, ಮತ್ತು ಇಲ್ಲೇ ಇರಬೇಕು, ಹೊರಗೆ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಆರ್ಥಿಕವಾಗೆಲ್ಲ ಒಂದು ಕಡೆ ಸಬಲೀಕರಣ ಆಗಬೇಕು, ಅವ್ರಿಗೆಲ್ಲ ಆರ್ಥಿಕ ಹೊರೆ ಆಗಬಾರ್ದು ಅನ್ನತಕ್ಕಂಥದ್ದು ಇಟ್ಕೊಂಡು ಇವತ್ತು ಮಾಲು ಕೂಡ ಈಗಾಗಲೇ ಕಟ್ಟೋದಕ್ಕೆ ಈಗಾಗಲೇ ಮನೆ ಶಂಕುಸ್ಥಾಪನೆ ಮಾಡಿರೋವಂಥದ್ದು. ಇಂಥ ಅನೇಕ ಮತ್ತು ಬ್ರ್ಯಾಂಡ್ ಬೆಂಗಳೂರಿಗೆ ವಿಶೇಷವಾಗಿ ತುಮಕೂರನ್ನ ಸೇರಿಸಬೇಕು ಅನ್ನತಕ್ಕಂಥ ಒಂದು ಸಲಹೆನ ಈಗಾಗಲೇ DK ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯನವ್ರ ಥರ ಈಗಾಗಲೇ ಪ್ರಸ್ತಾಪ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲ ಭಾಳ ದೊಡ್ಡ ಮಟ್ಟಕ್ಕೆ ಅದೇ ಆದ ಇತಿಹಾಸ ಇರತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತ ಏನು ಕನಸಿಟ್ಕೊಂಡವರು ಅವ್ರಿಗೊಂದು ಸನ್ಮಾನ ಮಾಡಬೇಕು ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ವತಿಯಿಂದ ಅಂತ ನಾವು ನಮ್ಮ ಕಾರ್ಯಕರ್ತರುಗಳೆಲ್ಲ ಕೂಡ ಚರ್ಚೆ ಮಾಡಿ ಇವತ್ತು ಅವ್ರಿಗೊಂದು ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿದೊಂದು ಕತ್ತಿ ಎಲ್ಲ ಕೊಟ್ಟು ಅವ್ರಿಗೊಂದು ಗೌರವ ಕೊಡಬೇಕು ಅಂತ ಇವತ್ತು ಅದ್ದೂರಿಗೆ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು ವೆಂಕಟೇಶ ಸಾಹೇಬ್ರ 73ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಬಹಳ ವಿಶೇಷ ಅಂದ್ರೆ ಪರಮೇಶ್ವರ್ ಸಾಹೇಬ್ರು ಹೆಗ್ಗೆರೆಗೆ ಬಂದರೆ ಮನೆ Right.
ಏನಿವತ್ತು ನಮ್ಮ ಜನಪ್ರಿಯ ನಾಯಕರು ನಮ್ಮ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ 73ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು. ಸೊ ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀನಿ. ಈಗ ಹಲವಾರು ಸರಳ ಸಜ್ಜನಿಕೆಯ ವ್ಯಕ್ತಿ ಮತ್ತು ಹಲವಾರು ಅಭಿವೃದ್ಧಿ ವಿಚಾರದಲ್ಲಿ ಅವ್ರದ್ದೇ ಆದಂಥ ಒಂದು ಕನಸಿದೆ ತುಮಕೂರು ಜಿಲ್ಲೆಗೆ. ಸೊ ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಅವರ ಕಾರ್ಯಕರ್ತರುಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಕೂಡ ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಸೊ ಇವತ್ತು ವಿಶೇಷವಾಗಿ ಇವತ್ತು ಅವರ ಕನಸಿದೆಯಲ್ಲ, ತುಮಕೂರು ಜಿಲ್ಲೆಗೆ ಇವತ್ತು ಮೆಟ್ರೋ ತರಬೇಕು ಅನ್ನೋವಂಥ ಮೊದಲನೇ ಕನಸು ಅವರಿಗೆ. ಈಗಾಗಲೇ ಬಜೆಟಲ್ಲಿ ಕೂಡ ಚರ್ಚೆಯಾಗಿ DPR ಆಗಲೇ ಆಗ್ತಾಯಿದೆ. ಮೆಟ್ರೋ ವಿಸ್ತರಣೆ ಆಗ್ತಾ ಇರ್ತಕ್ಕಂಥ ಇತಿಹಾಸ ಇದು ಕೆಲಸ. ಸೊ ಜೊತೆಯಲ್ಲಿ ಅವರ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮು ನಮ್ಮ ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ಇನ್ನೆಲ್ಲೂ ಕೂಡ ಒಂದು ಸ್ಟೇಡಿಯಂ ಇಲ್ಲ. ಹಾಗಾಗಿ ತುಮಕೂರು ಮತ್ತು ಶಿರಾ ಒಳಗಡೆ ಸೆಂಟ್ರಲ್ಲಿ ಇವತ್ತು ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಅನ್ನತಕ್ಕಂಥದ್ದು ಈಗಾಗಲೇ 150 ಕೋಟಿ ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗೋಂಥದ್ದು ಕೂಡ ಗಮನದಲ್ಲಿ ಬಂದಿದೆ. ಇತಿಹಾಸದ ಕೆಲಸ. ಮತ್ತು ನಮ್ಮಲ್ಲಿ ತುಮಕೂರಿನಲ್ಲಿರ್ತಕ್ಕಂಥವ್ರು ಯುವಕರು ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತು ಮಾಲ್ಗೆ ಹೋಗಬೇಕು ಅಂದರೆ ಬೆಂಗಳೂರಿಗೆ ಹೋಗ್ತಾರೆ. ಇಲ್ಲಿಂದ 80 ಕಿಲೋಮೀಟ್ರ್ ಹೋಗಿ ತಿರ್ಗಾ ಬರೋಷ್ಟು ಅಂಥದ್ದು ಅಥವಾ ಏನೋ ಶಾಪಿಂಗ್ ಮಾಡಬೇಕು ಅಂತಂದರೆ ಭಾಳ ಸಮಸ್ಯೆ ಆಗ್ತದೆ ಅಂತೇಳಿ ಆ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಹೆಣ್ಮಕ್ಳು ಬಿಸ್ನೆಸ್ಸು ಆಗಬೇಕು ಇಲ್ಲಿ ನಮ್ಮ ತುಮಕೂರು ಜಿಲ್ಲೆನವ್ರಿಗೆ, ಮತ್ತು ಇಲ್ಲೇ ಇರಬೇಕು, ಹೊರಗೆ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಆರ್ಥಿಕವಾಗೆಲ್ಲ ಒಂದು ಕಡೆ ಸಬಲೀಕರಣ ಆಗಬೇಕು, ಅವ್ರಿಗೆಲ್ಲ ಆರ್ಥಿಕ ಹೊರೆ ಆಗಬಾರ್ದು ಅನ್ನತಕ್ಕಂಥದ್ದು ಇಟ್ಕೊಂಡು ಇವತ್ತು ಮಾಲು ಕೂಡ ಈಗಾಗಲೇ ಕಟ್ಟೋದಕ್ಕೆ ಈಗಾಗಲೇ ಮನೆ ಶಂಕುಸ್ಥಾಪನೆ ಮಾಡಿರೋವಂಥದ್ದು. ಇಂಥ ಅನೇಕ ಮತ್ತು ಬ್ರ್ಯಾಂಡ್ ಬೆಂಗಳೂರಿಗೆ ವಿಶೇಷವಾಗಿ ತುಮಕೂರನ್ನ ಸೇರಿಸಬೇಕು ಅನ್ನತಕ್ಕಂಥ ಒಂದು ಸಲಹೆನ ಈಗಾಗಲೇ DK ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯನವ್ರ ಥರ ಈಗಾಗಲೇ ಪ್ರಸ್ತಾಪ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲ ಭಾಳ ದೊಡ್ಡ ಮಟ್ಟಕ್ಕೆ ಅದೇ ಆದ ಇತಿಹಾಸ ಇರತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತ ಏನು ಕನಸಿಟ್ಕೊಂಡವರು ಅವ್ರಿಗೊಂದು ಸನ್ಮಾನ ಮಾಡಬೇಕು ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ವತಿಯಿಂದ ಅಂತ ನಾವು ನಮ್ಮ ಕಾರ್ಯಕರ್ತರುಗಳೆಲ್ಲ ಕೂಡ ಚರ್ಚೆ ಮಾಡಿ ಇವತ್ತು ಅವ್ರಿಗೊಂದು ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿದೊಂದು ಕತ್ತಿ ಎಲ್ಲ ಕೊಟ್ಟು ಅವ್ರಿಗೊಂದು ಗೌರವ ಕೊಡಬೇಕು ಅಂತ ಇವತ್ತು ಅದ್ದೂರಿಗೆ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು ವೆಂಕಟೇಶ ಸಾಹೇಬ್ರ 73ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಬಹಳ ವಿಶೇಷ ಅಂದ್ರೆ ಪರಮೇಶ್ವರ್ ಸಾಹೇಬ್ರು ಹೆಗ್ಗೆರೆ ಬಂದ್ರೆ ಮಳೆ
ಹ್ಯಾಪಿ ಬರ್ಡೇ ಪರಮೇಶ್ವರ್ಗೆ ಜೈ ಗೌರೀಶಂಕರ್.